ನಮಸ್ಕಾರ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ ಇನ್ಮೇಲೆ ಏನಾಗಲಿ ತಲೆ ಮೇಲೆ ತಲೆ ಬೀಳಿ ವಾರಕ್ಕೆ ಒಂದು ಅಟ್ಲೀಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಸೀರೀಸ್ ಆಗಿ ಬರ್ತಿದೆ ವ್ಲಾಗ್. ಅರೌಂಡ್ 2 ವಾರದಿಂದ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡೋಣ ಅದೆಷ್ಟು ದಿನ ಅಪ್ಲೋಡ್ ಮಾಡಿದ್ದೀನಿ ಅಂತ. ಇವತ್ತು ವೀಕೆಂಡ್, ಇವತ್ತೆಲ್ಲ ನಾನು ಈಚೆ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ರಾಮನಗರ ಸೈಡು ಹೋಗೋಣ ಅಂತ. ಯಾವ ಪ್ಲೇಸು ಅಂತ ಗೊತ್ತಿಲ್ಲ. ನಮ್ಮ ಅಕ್ಕ ಯಾವ ಪ್ಲೇಸು ಹುಡುಕಿ ಮಡಗಿದ್ದಾಳೆ. ಸೊ ಆ ಪ್ಲೇಸಿಗೆ ವಿಸಿಟ್ ಹಾಕಬೇಕು ಅಂತ. ನನ್ನ ಫ್ರೆಂಡು ಕೂಡ ಜಾಯ್ನ್ ಆಗ್ತಾನೆ ಮಧ್ಯದಲ್ಲಿ. ಫ್ಯಾಮಿಲಿ ಜೊತೆಗೆ ನನ್ನ ಫ್ರೆಂಡು ಓದ್ತಾನೆ, ಒಬ್ಬ ಸೈಕ್ ಶಿಷ್ಯ ಅಂತ ಇದ್ದಾನೆ. ಶಿಷ್ಯ ಕೆಂಗೇರಿಲಿದ್ದಾನೆ, ಹೋಗ್ತಾ ದಾರಿಲಿ ಯಾವ್ದವೇ ಹಂಗೆ ಪಿಕಪ್ ಮಾಡಬೇಕು. ಬೆಳಿಗ್ಗೆ ಹೊಟ್ಟೆ ಹಸುವಾಗ್ತಿದೆ. ನೋಡೋಣ ನಮ್ಮ ಮನೇಲಿ ಏನು ಮಾಡಿದ್ದಾರೆ ಅಂತ. ಫೋನಲ್ಲಿ ನೋಡ್ತಿದ್ದೆ, ಏನು ಮಾಡಿದೆ ಹೊಟ್ಟೆಗೆ? ಹೊಟ್ಟೆಗೆ ಅನ್ನ ಮಶಪ್ಪು. ಮಶಪ್ಪು ಅನ್ನ ಮಶಪ್ಪು. ನಾಷ್ಟ ಮಾಡಿಲ್ಲ ಏನು? ನಾಷ್ಟ ಒಂದ್ಸರಿ ಮಶಪ್ಪು ಅನ್ನ ಇತ್ತು ಮಾಡಿದೆ. ಸಾಂಬಾರಿತ್ತು ಮಾಡಿದೆ. ಸಾಂಬಾರಿತ್ತು ಮಾಡಿದೆ. ಅನ್ನ ಕರ್ಮ ಕರ್ಮ. ವಾ, ಇವಳು ಸ್ಟಾರ್ಟ್ ಆಯ್ತು. ಏನು ನೀನ್ ಮಾತ್ರ ಮಾಡ್ಬೇಕಾ, ನಾವ್ ಮಾಡ್ಬಾರ್ದಾ? ನೀನ್ ನನ್ನ ರೇಂಜಿಗೆ ಎಲ್ಲಿ ಮಾಡ್ತೀನಿ ನೀನು? ಆಯ್ತು ಬಿಡಪ್ಪ. ನಿಧಾನಕ್ಕೆ ಕೊಡೋರ್ನ, ಇಟ್ಬೇಡಮ್ಮ ಹಿಂದೆ. ನಿಧಾನಕ್ಕೆ. ಮಗ ಬಿಡದಿಗೆ ಬಂದಿದ್ದೀವಿ. ಬಿಡದಿಲ್ಲಿ ತಟ್ಟೆ ಇಡ್ಲಿ ನಾನು ಯಾವತ್ತೂ ತಿಂದಿಲ್ಲ. ತಟ್ಟೆ ಇಡ್ಲಿ ಏನೋ ಫೇಮಸ್ ಅಂತಿಲ್ಲಿ. ಇಲ್ಲಿ ಯಾವ್ದು ಒರಿಜಿನಲ್ ಯಾವ್ದು ಬೇಕು ಅಂತ ಗೊತ್ತಾಯ್ತಿಲ್ಲ ನನಗೆ. ಇಲ್ಲಿ ರವಿಚಂದ್ರನ್ ಫೋಟೋ ಹಾಕಿದ್ರೆ ಒರಿಜಿನಲ್ ಇರ್ಬೇಕು ಅನ್ಸುತ್ತೆ. ರವಿಚಂದ್ರನ್ ಫೋಟೋ ಬೇರೆ ಹಾಕೋರು ಇಲ್ಲಿ. ರವಿಚಂದ್ರನ್ ಬಂದಿರೋತ್ತೆ ಕಾಣಿಸುತ್ತಿದೆ. ಹೋಟೆಲ್ ಶಿವ ದರ್ಶಿನಿ ಇದೇನ ಮಾಂಸ. ಅಪ್ಪ ಇಲ್ಲಿ ತಟ್ಟೆ ಇಡ್ಲಿ ಎಷ್ಟಿರ್ಬೋದು? ಏನೋ ಒಂದು 100 ರೂಪಾಯಿ ಇರ್ಬೋದು ಅನ್ಕೊಂಡಿದ್ದೀನಿ. ಇನ್ನೊಂದು 20 ರೂಪಾಯಿ ಹಾಕಿದ್ರೆ ಆರಾಮಾಗಿ ಬಿರಿಯಾನಿನೇ ತಿನ್ಬೋದಲ್ಲ. ಏನೋ ಬಿಡದಿ ತಟ್ಟೆ ಇಡ್ಲಿ ಫೇಮಸ್ಸು ಅಂತಾರಲ್ಲ, ಅದಕ್ಕೆ ನಿಲ್ಸ್ತಾ ಗುರು ತಿನ್ನೋಣ ಅದು ಹೆಂಗಿರ್ತದೆ ಅಂತ ನೋಡಕ್ಕೆ. ಪ್ಲೇಟಿಗೆ ಎಷ್ಟು ಇಡ್ಲಿ ಹೇಳು? 2 ಇಡ್ಲಿ. ನಾನು ಒಂದು ಅನ್ಕೊಂಡಿದ್ದೆ. ಒಂದೊಂದು ಹಾಕಿದ್ರೆ 10, 20, 25 ರೂಪಾಯಿ 70 ರೂಪಾಯಿ ತಗೊಂಡ್ರೆ ಅವ್ರಿಗೂ ಅಟ್ಲೀಸ್ಟ್ ಒಂದು 40 ರೂಪಾಯಿ ಆಯ್ತು 70 ರೂಪಾಯಿ ಮಾಡಲಿ. ನೋಡಿ ನಮ್ಮ ಹುಡುಗ ಹೇಳ್ದ ಒಳ್ಳೆ ಇಡ್ಲಿ ಬಿಸ್ನೆಸ್ ತಗೊಂಡು ಸ್ಟಾರ್ಟ್ ಮಾಡೋಣ ಅಂತ. ನಾನು ಅಷ್ಟೇ ಮಾಮ್ಸ್ ಯಾರನ್ನ ಹಾಕಿಸ್ತಾಳ ಅಡ್ವರ್ಟೈಸ್ ಇಲ್ಲಿ ಇವ್ರನ್ನ ನೋಡಿ ಎಲ್ಲ ಹಿಂದೆಗಡೆ ಎಲ್ಲ ಯಾರ್ಯಾರು ರವಿಚಂದ್ರನು ಅವ್ರದ್ದು ಎಲ್ಲ ಫೋಟೋ ಗೀಟೋ ಎಲ್ಲ ತೆಗೆದು ಹಾಕೊಂಡು. ನೀನು ಯಾರ್ದು ಹಾಕ್ತೀಯ? ನಾವು ಗೊತ್ತಲ್ಲ. ನನ್ನ ಹಾಕ್ಸಲಿ, ಫಸ್ಟ್ ನಂದು ಹಾಕ್ಸು. ಫಸ್ಟ್ ನಿಂದ, ಆಮೇಲೆ ಯಾರನ್ನ ಹಾಕಿಸ್ತಾಳ ಹಿಂದೆಗಡೆ. ಆಮೇಲೆ ಯಾರು ಕುಮಾರಣ್ಣ ಅವರೆಲ್ಲ ಹುಡುಗರು ಅಂತರ್ದೆಲ್ಲ ಹಾಕಿದ್ರೆ ಬರಲ್ಲ. ಇನ್ಯಾರ್ದು ಹಾಕ್ಸ್ತೀಯ? ಗೊತ್ತಲ್ಲ, ಬಾಲಿವುಡ್ ಟಾಲಿವುಡ್ ಯಾರ್ಯಾರು ಇದ್ದಾರೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವರೆಲ್ಲ ಕರೆಸ್ತೀಯ? ಅವರೆಲ್ಲ ಪೋ ನಿನ್ನ ಹೀರೋಯಿನ್ ರಶ್ಮಿಕಾ ಬಂದಣ್ಣ ನೋಡಿ ತಗೊಂಬಂದಿದ್ದಾಳೆ. ಸನಿ ಲಿಯೋನ್ ಕರೆಸ್ತಾರಂತೆ. ತಟ್ಟೆ ಇಡ್ಲಿ ತಗೊಂಡಿದ್ದೀವಿ. ಹೋಗ್ಬಿಟ್ಟು ತಿನ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ರೀ. ಹೆಂಗಿದೆ ಟೇಸ್ಟು? ಏನು ನಾರ್ಮಲ್ ಆಗಿ ಐತಪ್ಪ. ಇಡ್ಲಿ ಹೆಂಗಿರ್ತದೆ? ತುಪ್ಪ ಸಿಗ್ಲಿಲ್ಲ ಫ್ಲೇವರ್. ತುಪ್ಪ ಬೇರೆ ಹಾಕೋರು ಇದಕ್ಕೆ. ಮ್ಯಾಲ್ಗಡೆ ಹಾಕಿರೋ ತುಪ್ಪ. ಬೆಣ್ಣೆ ಅಂತ ಕಡೆ. ಅದೇ ಕಡೆ ಬೆಣ್ಣೆನೆ ಅಂತ ತುಪ್ಪ ಆಗೋದು. ಬೆಣ್ಣೆ ಹಾಕಿರೋದಕ್ಕೆ ಕಾಸ್ಟ್ಲಿ ಇದು. ಜಾಸ್ತಿ ಯಾರು ಡಿಫ್ರೆನ್ಸ್ ಆಗ್ತಿಲ್ಲಪ್ಪ ನಮಗೆ. ಬಿಡದಿ ತಟ್ಟೆ ಇಡ್ಲಿ ತಿಂದೋ ಇವಾಗ ರಾಮನಗರಕ್ಕೆ ಪಯಣ. ರಾಮನಗರನ ಇವಾಗ ಬೆಂಗಳೂರು ಸೌತ್ ಮಾಡೋರಂತೆ. ನಿನ್ನ ಅಭಿಪ್ರಾಯ ಏನು? 2-3 ವಾಕ್ಯಗಳಲ್ಲಿ ಉತ್ತರಿಸಿ. ನನ್ನ ಅಭಿಪ್ರಾಯ ಯಾರು ಕೇಳ್ತಾರೆ? ರಾಮನಗರದವ್ರು ಹೇಳ್ಬೇಕಲ್ವಾ? ರಾಮನಗರದವ್ರು ನೀನು ಬೆಂಗಳೂರವಳು, ನೀನು ಕೇಳಿದ್ರೆ ಪ್ರಯೋಜನ ಇಲ್ಲ. ನಮ್ಮ ಕರಿಯನ್ ಕೇಳಬೇಕಿತ್ತು. ಕರಿಯ ಒಳಗಡೆ ಕೂತ್ಕೊಬಿಟ್ಟವನೆ. ಕರಿಯ, ರಾಮನಗರನ ಬೆಂಗಳೂರು ಸೌತ್ ಮಾಡೋರಂತೆ. ಏನು ನಿನ್ನ ಅಭಿಪ್ರಾಯ? ಏನ್ ನಮ್ಮ ಯಾರು ನಮ್ಮ ಕುಮಾರಣ್ಣ ಏನ್ ಮಾಡ್ತಾನೆ ಅದಕ್ಕೆ ಜೈ. ಕುಮಾರಣ್ಣ ಅಲ್ಲ ಕಣಲ್ಲ, ಗುಬ್ ನನ್ ಮಗನೇ ಡಿ.ಕೆ. ಶಿವಕುಮಾರ್ ಮಾಡಿರೋದು. ಹಂಗಾರ ನಾವು ಒಪ್ಪಲ್ಲ ಇದನ್ನ. ನಮ್ಮ ಕುಮಾರಣ್ಣ ಮಾಡಿದ್ರೆ ಮಾತ್ರ ಜೈ ಜೈ ಒಪ್ಪೋದು. ನಾವೇಂದ್ರ ರೈತರ ಪಕ್ಷ. ಮೊದಲನೇ ಪ್ಲೇಸು ರೇವಣ್ಣ ಸಿದ್ದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಫಸ್ಟು ಬೆಟ್ಟ ಹತ್ತಿದ್ರೆ ಎಲ್ಲರೂ ನಾವು ಇಳಿತಾ ಇದ್ದೀವಿ. ದೇವಸ್ಥಾನದಲ್ಲಿ 2 ಮ್ಯಾಂಡೇಟರಿ. ಏನು ಬಟ್ಟಿ ಇಕ್ಕಣದು? ಒಂದು ಕಿವಿಗೆ ಹೂವು ಇಟ್ಕೊಂಬೋದು. ಎಲ್ಲಿ ಇಕ್ಕಂಡೆ ನೀನು? ನಾನು ಇಕ್ಕೊಂಡಿಲ್ಲ ಕಿವಿಗೆ. ಬರೀ ಕಿವಿಗೆ ನಾಮ ಹಾಕಿಸ್ಕೊಳ್ಳೋದು. ಬಟ್ಟಿ ಕಳದ್ ನಾಮ ಬೇರೆಯವ್ರು ಹಾಕ್ತಾರೆ ಹಾಕದ. ಅಲ್ಲ ನೀನೇ ಹಾಕ್ತೇನೋ? ಇಲ್ಲ ಬೇರೆ ಹಾಕ್ತಾರಪ್ಪ. ಅದು ಸಿಚುವೇಶನ್ ಮೇಲೆ ಡಿಪೆಂಡ್. ನಾನು ಅಂತ ಸಮಯ ಬಂದ್ರೆ ನಾವು ಹಾಕ್ತೀವಿ. ನಾವು ಹಾಕಿಸ್ಕೊಂಡಿದ್ದಾಯ್ತು ನಮ್ಮ ಲೈಫಲ್ಲಿ. ಇಲ್ಲಿಂದ ಎಣಿಸ್ಕೊಂಬಾರ ಎಷ್ಟು ಮೆಟ್ಲವೆ ಅಂತ ನೀಟಾಗಿ. ಎಷ್ಟು ಎಣಿಸಿದ್ಯಾ? 10 ಮತ್ತೆ ಇವೆಲ್ಲ ಲೆಕ್ಕ ಇಲ್ವಾ? ರೇವಣ್ಣ ಸಿದ್ದೇಶ್ವರ ಅಂದ್ರೆ ಮೀನಿಂಗ್ ಗೊತ್ತಾ ನಿನಗೆ? ಗೊತ್ತು. ಏನ್ ಹೇಳು? ರೇವಣ್ಣ ಸಿದ್ಧ ಪ್ಲಸ್ ಈಶ್ವರ ಸಿದ್ದೇಶ್ವರ. ರೇವಣ್ಣ ಯಾರು? ನಮ್ಮ ಪ್ರಜ್ವಲ್ ರೇವಣ್ಣ. ಯಾಕ ನೀನು ಅವನಿಗೆ ಹೆಸರು ಇಟ್ಟಿರೋದು, ದೇವ್ರ ಹೆಸರು ಇಟ್ಟಿರೋದು ಪ್ರಜ್ವಲ್ ರೇವಣ್ಣ. ಏನು ಅಪ್ಪ ದೇವ್ರ ಹೆಸರು ಇಟ್ಕೊಂಡು ಯಾಕೆ ಬೇಕು ಸುಮ್ಮನೆ? ಯಾಕೆ ಬೇಕು ದೇವ್ರು? ದೇವ್ರ ಹೆಸರು ಇಟ್ಕೊಂತಾರೆ. ಮಾಡೋದೆಲ್ಲ ಅಲ್ಕ ಕೆಲಸ. ರೇವಣ್ಣ ಪ್ಲಸ್ ಈಶ್ವರ ಅಲ್ಲ ಸಿದ್ದೇಶ್ವರ.
ರೇವಣ್ಣ ಸಿದ್ದೇಶ್ವರ 3 ಸೇರಿಸ್ಬೇಕು. ಮಾಮ್ಸ್ ಇದು ಯಾವ ಸಂಧಿ ಬರುತ್ತೆ? ರೇವಣ್ಣ ಸಿದ್ದೇಶ್ವರ. ಕಥಪಗಳಿಗೆ ಗದಪ ವ್ಯಂಜನಗಳು ನಾನು ಗೆಸ್ ಮಾಡ್ತೀನಿ. ಸಿದ್ದೇಶ್ವರ ಅಲ್ವಾ, ಸಿದ್ಧ ಪ್ಲಸ್ ಈಶ್ವರ, ಆ ಪ್ಲಸ್ ಈ ಸೇರಿ ಎ ಆದ್ರೆ ಐ ಥಿಂಕ್ ಲೋಪ ಸಂಧಿ ಅನ್ಸುತ್ತಲ್ವಾ? ಗುಣ ಸಂಧಿ ಅನ್ಸುತ್ತೆ ಮೋಸ್ಟ್ಲಿ. ಏನೋ ಸಂಧಿ ಬರ್ರಿ. ಫಸ್ಟ್ ಸಂಧಿಲ್ ತುರನ, ಆಮೇಲೆಲ್ಲ ವ್ಯವಸ್ಥೆ ಮಾಡೋಣ. ಫಸ್ಟ್ ಸಂಧಿಲ್ ತುರನ್ ಬರ್ರಿ. ಈ ಸಂಧಿ ತರ ಯಾರಾದ್ರೂ ವ್ಲಾಗ್ ನೋಡ್ತಿರೋರು ಇನ್ನ ಸ್ಕೂಲ್ಗೆ ಹೋಗ್ತಿರೋ ಮಕ್ಳು ಸಂಧಿ ಓದ್ತಾ ಇದ್ದಾರೆ, ಕರೆಕ್ಟ್ ಆಗಿ ಹೇಳದ್ನ ಲೋಪ ಸಂಧಿನ ಗುಣ ಸಂಧಿನ ಅನ್ಸ್ತಾ ಇದೆ ನನ್ಗೆ. ಮಗ ನಿಮಗೆ ಜೀವನದಲ್ಲಿ ಒಂದು ಸ್ಟ್ರಾಂಗ್ ಸಜೆಷನ್ ಕೊಡ್ತೀನಿ. ನೀವು ಏನಾದ್ರೂ ನಂಬ್ರಿ ಜೀವನದಲ್ಲಿ, ಆದ್ರೆ ದಿಸಾ ಬಟ್ಟಿಕ್ಕಂತಾರಲ್ಲ ಅಂತವ್ರನ್ನ ಮಾತ್ರ ಬಟ್ಟಿ ಕಂಡಿದ್ಯಾ? ಈ ಬಟ್ ಬೇರೆ, ಅಪರೂಪಕ್ಕೆ ಇಟ್ಕೊಳದ್ ಬೇರೆ, ದೇವಸ್ಥಾನಕ್ಕೆ ಹೋದಾಗ ಇಟ್ಕೊಳದ್ ಬೇರೆ, ಆಮೇಲೆ ದಿನ ಇಟ್ಕೊಳದ್ ಬೇರೆ. ದಿನ ಹಿಂಗಿ ಇಲ್ಲಿ ಇಟ್ಕೊಂತಾರ ನೋಡಿ, ಹಿಂಗೆ ಗಂಧ ತರ ಅಂತ ನನ್ನ ಮಕ್ಕಳ ಮಾತ್ರ ನಂಬಕ್ ಹೋಗ್ಬೇಡಿ. ಡೇಂಜರ್ ನೋಡಕ್ ಒಳ್ಳೆ ತರ ಕಾಣಿಸ್ತಾರೆ. ವೈಟ್ ಬಟ್ಟೆ ಹಾಕ್ತೀನಿ ನಾನು, ಡಾಕ್ಟರ್ ಎಲ್ಲಾರ್ಗು ಬಟ್ಟಿ ನನ್ನ ಮಕ್ಕಳೇ ಅವರು. ಲಗೋರಿ ಹೇಳಕ್ಕೆ ಎಲ್ಲ ಜೋಡ್ಸೋರೆ. ಎಲ್ಲ ಇದು ಕಾನ್ಸೆಪ್ಟ್ ಗೊತ್ತಿಲ್ಲ ಇದು? ಗೊತ್ತಿಲ್ಲ. ಏನ್ ಕಾನ್ಸೆಪ್ಟ್? ಅವರು ನೆನೆಸ್ಕೊಂಡು ಹೆಸರು ಇಡ್ತಾರೆ. ಇವಾಗ ಅದು ಕಲ್ಲು ಇಡ್ತಾರೆ, ಇನ್ನು ಎಷ್ಟರ ಬಂದಾಗ ಅದು ಹಂಗೆ ಇತ್ತಂದ್ರೆ ಅದಾಗುತ್ತೆ ಅಂತ. ಅದು ಆಗಲ್ಲ ಅಂತ. ಹೌದೇನು? ಏನ್ ಲೆಕ್ಕಾಚಾರ ನೀನು ಇಟ್ಟಿದ್ದೇನೋ? ನಾನು ತಿರುಪತಿಗೆಲ್ಲ ಹಿಂಗೆ ಮಾಡೋದು. ಲೇಕೆ ಎಲ್ಲಾರು ನೋಡೋರ ಬಾ ಮಾಮ್ಸ್. ಈ ರೆಸಾರ್ಟಿಗೆ ನಮ್ಮ ಹುಡುಗಿನ ಕರ್ಕೊಂಬತ್ತೀನಿ ನಾನು. ಏನ್ ಮಾಡ್ತೀನಿ ಕರ್ಕೊಂಬಂದು? ಯಪ್ಪ ನಿಂಗೆ ಅವೆಲ್ಲ ಹೇಳ್ಬಾರ್ದು. ಈಜಾಡಿಸ್ ನಾನು ಅಲ್ಲಿ ನೋಡ ಸ್ವಿಮ್ಮಿಂಗ್ ಪೂಲ್ ಕಳಿಸ್ತೀನಿ. ಫಸ್ಟ್ ನನಗೆ ಬರಲ್ಲ, ಅವಳಿಗೆ ಬಂದ್ರೆ ನನಗೆ ಕಳಿಸ್ತಾಳೆ ಬಿಡು. ಇದೊಂಥರ ಡಿಫ್ರೆಂಟ್ ಬೆಟ್ಟ. ಡಿಫ್ರೆಂಟ್ ಆಗಿ ಇದೆ ಅಲ್ಲ, ಬೆಟ್ಟ ಹತ್ತದು ಒಂಥರ ಇಳಿಯೋದು ಹತ್ತದು ಇಳಿಯೋದು ಹತ್ತದು. ಅಲ್ಲಿ ಕೌಂಟಿ ಆಗಲ್ಲ ಈಗ ಬೆಟ್ಟ ಹತ್ತದ ಕೌಂಟಿ ಆಗಲ್ಲ. ಇಳಿತಿದೀವಾ ಹತ್ತುತ್ತಾ ಇದೀವಾ? ಏನು ಗೊತ್ತಾಗ್ತಾ ಇಲ್ವಾ? ಗೊತ್ತಾಗ್ತಿಲ್ಲ ಅಂದ್ರೆ ಹೋಗಿ ಮನೆಗೆ. ನಮ್ಮ ಅಪ್ಪ ಅಮ್ಮ ಹೆಂಗೆ ಅಂತಾರೆ, ನಮ್ಮನ್ನೆಲ್ಲ ಬಿಟ್ಬಿಟ್ಟು ಬರ್ರಂಗೆ ಹೋಗ್ಬಿಟ್ಟು ಅಲ್ಲಿ ಮೇಲ್ಗಡೆ ವೆಯ್ಟ್ ಮಾಡ್ತಿರ್ತಾರೆ. ನಾವೇ ಡೆಸ್ಟಿನೇಷನ್ ಬೇಗ ರೀಚ್ ಆಗಿದ್ದು ಅಚೀವ್ಮೆಂಟ್ ಮಾಡ್ಬಿಟ್ಟಿದೀವಿ ಅಂತ ಅಲ್ಲಿ ಹೋಗ್ಬಿಟ್ಟು ಫ್ಲಾಗ್ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ನಮ್ಮನ್ನ. ಲೇ ಮಗ, ಇಷ್ಟೊತ್ತು ಬಂದಿದ್ದಲ್ಲ, ಇಲ್ಲಿಂದ ಬೆಟ್ಟ ಸಿಕ್ಕಾಪಟ್ಟೆ ಹೆಂಗಿದೆ ಏನೋ ಹೇಳ್ತಾರಲ್ಲ, ಸ್ಟೀಫ್ ಏನೋ ಅಂತ. ಸ್ಟೀಪ್ ಅಲ್ಲಕಣ ಸ್ಟೆಪ್ಪು. ಅಪ್ಪ ಸ್ಟೆಪ್ನಿಕ್ ಅದು ಬೇರೆ ಮೀನಿಂಗು. ಇಲ್ಲಿಂದ ಸಿಕ್ಕಾಪಟ್ಟೆ ಒಂಥರ ಆಲ್ಮೋಸ್ಟ್ 70 ಡಿಗ್ರಿ ಇಲ್ಲ, ಒಂದು 60 ಡಿಗ್ರಿ ಇದೆ. ಎಲ್ಲ ಕಷ್ಟಪಡ್ತಾವ್ರೆ ನೋಡಿ. ಅಲ್ಲಿಂದ ಫುಲ್ಲು ಖಾಲಿ ಇತ್ತು, ಇಲ್ಲಿ ಬಂದ್ಬಿಟ್ಟು ಎಲ್ಲ ತಗಲಾಕೊಂಬಿಟ್ಟವ್ರು, ನಿಂತ್ಕೊಂಡ್ಬಿಟ್ಟವ್ರು. ಇಲ್ಲಿ ನಿಧಾನ ಕತ್ತವ್ರೆ. ಇಲ್ಲಿಂದ ಆಕ್ಚುಲಿ ಸ್ಟಾರ್ಟ್ ಆಗೋದು. ಅದು ನಾರ್ಮಲ್ ಲೈಫ್, ಇದು ರಿಯಲ್ ಸ್ಟ್ರಗಲ್. ಇದೇನಂತ ಹೆವಿ ದೊಡ್ಡ ಬೆಟ್ಟ ಏನಲ್ಲ, ಯಾರು ಬೇಕಾದ್ರೂ ಹತ್ಬೋದು. ಅಜ್ಜಿ ಗಿಜ್ಜಿದ್ರೆಲ್ಲ ಬಂದ್ಬಿಟ್ಟು ಆರಾಮಾಗಿ ಹತ್ಕೊಂಡು ಹೋಗ್ತಿದ್ರು ಮಗ ಮೇಲೆ. ಅಂತೂ ಬೆಟ್ಟ ಹತ್ಕೊಂಡ್ ಬಂದ್ವಿ. ಎಷ್ಟು ಮೆಟ್ಲಿದಾವೆ ಅಂತ ಕರೆಕ್ಟಾಗಿ ಕೌಂಟ್ ಮಾಡಲಿಲ್ಲ. ಬರೋ ಅಷ್ಟು ಉತ್ಸವ ಮೂರ್ತಿನ ಎತ್ಕೊಂಡು ನಿಂತ್ಕೊಂಡಿದ್ರು. ಇನ್ನೊಂದು ಕಡೆ ಹುಡುಗಿರೆಲ್ಲ ಸೇರ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು. ಇಲ್ಲಿ ಏನ್ ಮಾಮ್ಸ್ ದೇವಸ್ಥಾನ ಇಲ್ಲ, ಏನಿಲ್ಲ ಇಲ್ಲಿ, ಏನಿಲ್ಲ. ಇದೆ ಇಲ್ಲಿ ಯಾವುದೋ 2 ಗೋಪುರ ಹತ್ರ ಇದೆ. ಇದು ರೇವಣ್ಣ ಸಿದ್ದೇಶ್ವರ ಅಷ್ಟೇ, ಬಟ್ ಇದಕ್ಕಿಲ್ಲ, ಸ್ಟ್ಯಾಚು ಇಲ್ಲ. ನಾನು ನನ್ನ ಫ್ರೆಂಡು ಎಲ್ಲ ದೊಡ್ಡ ಹಿಸ್ಟ್ರಿ ಎಲ್ಲ ಗೊತ್ತಿರೋರ ಥರ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ವಿ. ಈಶ್ವರ ಇಲ್ಲಿ ನಾಮದ ಚಿಲುಮೆ ಇದೆಯಲ್ಲ, ಅಲ್ಲಿ ರಾಮ ಬಿಲ್ ಹೊಡೆದ್ರೆ ಇಲ್ಲಿ ಈಶ್ವರ ನೋಡಿ ತ್ರಿಶೂಲದ ಆಕಾರದಲ್ಲಿ ತ್ರಿಶೂಲನ ಚುಚ್ಚಿಬಿಟ್ಟು ನೀರು ಬರ್ಸಿರೋದು ಇಲ್ಲಿ ಅಂತ ಅಧ್ಯಯನ ಮಾಡ್ತಾ ಇದ್ವಿ. ನಮ್ಮ ಕಾರಲ್ಲಿ ಇಟ್ಕೊಳ್ಳಿ, ಅದೇ ಕಣ ನಮ್ಮ ಕಾರು. ಏನು ಮಾಂಸಲ್ಲ ವಿಮಾನ ಹೋಗ್ಬೇಕು ಇದೇ ಥರ ಕಾಣಿಸೋದು. ಹಂಗೆ ಕಾಣಿಸೋದು. ಲೇ ಬಾ, ಅವ್ರನ್ನೇನು ನೋಡ್ತೀಯ? ನನ್ನ ಮಗನೇ ಬರೀ ಇದಾಗೋಯ್ತು ನಮ್ದು ಭಾಳ. ಗೊತ್ತು ನಿನಗೆ ಏನು ಗೊತ್ತು? ನಾನೇನು ನಿಂಗಲ್ಲೇ ಇವಾಗ ನಡೀತೈತಾ ಇಲ್ಲ ಗೊತ್ತಿಲ್ಲ. ಒಟ್ಟಿಗೆ ನಿಂದೊಂದು ಚೂರು ಆದ್ರೆ ಐತಂತ, ಅದು ಇಲ್ಲ, ಟ್ರ್ಯಾಕಿಗೆ ಗೊತ್ತಿಲ್ಲ. ಹೌದೇನೋ? ಸುಮ್ಮನೆ ಇರೋ, ನಮ್ಮ ಹುಡುಗಿಗೆ ಹೇಳ್ಬಿಟ್ಟು ಹಿಂಗೆ ಒಂದು ಯಾವ್ದಾರ ಒಂದು ಹಾಕಿಸ್ತೀನಿ, ಯಾವ್ದಾರ ಒಂದು ಸರಿಯಾಗಿರೋದು ಸರಿಯಾದ ಕೊಡ್ಸು. ಬೆಟ್ಟದ ಮೇಲೆ ಹೋದ್ರೆ ಒಳ್ಳೆ ಫೀಲು ಮಗ. ನಾವು ಹೋದಾಗ ವೆದರ್ ಅಂತೂ ಸಿಕ್ಕಾಪಟ್ಟೆ ಕೂಲ್ ಅಂಡ್ ಕಾಮ್ ಆಗಿತ್ತು. ಬಿಸಿಲನ್ನು ಇತ್ತು ಅಂದರೆ ಇಲ್ಲಿ ಒಬ್ಬರು ನಿಂತ್ಕೊಳ್ಳೋಕ್ಕಾಗಲ್ಲ, ಬಂಡೆ ಸಿಕ್ಕಾಪಟ್ಟೆ ಕಾದ್ಬಿಟ್ಟಿರುತ್ತೆ. ನೀವು ಅಷ್ಟೇ ಹೋಗ್ತೀರಾ ಅಂತಂದ್ರೆ ಬಿಸಿಲು ನೋಡ್ಕೊಂಡು ಹೋಗಿ. ಮೊದಲೇ ಹುಡುಗಿರ್ ಹಾಕೊಂಡು ಹೋಗ್ತೀರಾ, ಹುಡುಗಿ ಮಕ್ಕಿ ಕುಗ್ದತ್ತು ಬಿಸಿಲು ಜಾಸ್ತಿ ಅಂತ. ಫ್ಯಾಮಿಲಿನೂ ಬರ್ತಾರಪ್ಪ, ಬರೀ ಹುಡುಗಿ ಮಾತ್ರ ಅಲ್ಲ. ಈ ಬೆಟ್ಟದ ಮೇಲೆ ನಿಂತ್ಕೊಂಡ್ರ ಮಗ ರಾಮನಗರ, ಕನಕಪುರ, ಬೆಂಗಳೂರು ಎಲ್ಲ ಕಾಣುತ್ತೆ ಮಗ ಒಂದು ರೇಂಜಿಗೆ. ಇನ್ನೇನಕ್ಕೆ ಫಾಲ್ಸ್ ಗಿಲ್ಸ್ಗೆಲ್ಲ ಹೋಗೋದು ಇಲ್ಲ ಐತಲ್ಲ ನೀರು? ಈಜಾಡ್ರಿ ಇಲ್ಲೇನೆ, ಇಲ್ಲ ಐತಲ್ಲ ಲೇಕ್. ಇಲ್ಲೇ ಒಂದು ಚಿಕ್ಕ ಲೇಕ್ ಇದೆ ನೋಡಿ, ಪಾಂಡು. ಹಣ್ಣುಗಳು ಏನಿಲ್ಲ, ಆಳ ಏನಿರಲ್ಲ, ಆರಾಮಾಗೆ. ಹಾಂ, ಇದ್ರಲ್ಲೇ ಕಲಿಯೋದು ಈಜು. ಫಸ್ಟ್ ಇಂಥವ್ರ ಕಲಿಬೇಕು. ಓ, ನಾವು ಇಷ್ಟೊತ್ತು ದೇವಸ್ಥಾನಕ್ಕೆ ಬಂದಿಲ್ಲ, ಇಲ್ಲಿ ಸುಮ್ಮನೆ ಅಲ್ಟೆ ಹೊಡ್ಕೊಂಡು ಕೂತ್ಕೊಂಡಿದ್ದೀವಿ. ದೇವಸ್ಥಾನ ಇರೋದು ಇಲ್ಲಿ, ಇದು ರೇವಣ ಸಿದ್ದೇಶ್ವರ ಬಂಡೆ ಕೆಳಗಡೆ ಇರೋದು ದೇವಸ್ಥಾನ. ಚಿನ್ನು ಮುದ್ದು ನಮ್ಮ ಅಖಿಲಾನೇ ಬರ್ದಿರೋದು ಹೋದ್ಸಲಿ ಬಂದಾಗ ಅಲ್ಲೇನಾ? ಉಣ್ಕೊಂಡು ಹೋಯ್ತಾ? ಎಲ್ರಿಗೂ ಬರೀತೀನಿ, ಎಲ್ರದ್ದು ಉಣ್ಕೊಂಡು ಹೋಗ್ತಾ. ಕರಡಿ ಇದೆ ಎಚ್ಚರಿಕೆ ಅಂತ ಬರ್ದವ್ರಲ್ಲ, ನೀನೇ ಇದೆಯಲ್ಲ ಕರಡಿ ಬೇಕೇನು?
ಮಗ ಇವಾಗ ರೇವಣ್ಣ ಸಿದ್ದೇಶ್ವರ ಟೆಂಪಲ್ನ ಮುಗಿಸಿದ್ವಿ, ಬೆಟ್ಟ ಹತ್ಬಿಟ್ಟು. ಇವಾಗ ರಾಮನಗರದಲ್ಲಿ ನೆಕ್ಸ್ಟ್ ಯಾವುದೋ ಬೆಸ್ಟ್ ಪ್ಲೇಸ್ ಇದೆ. ಯಾವುದೇ ನೀನು ಹೇಳಿದ್ದು ಫಾಲ್ಸ್ ಗಿಲ್ಸ್ ಅಂತಂದೆಲ್ಲ ಮೇಕೆದಾಟ್ ಅಂತೆ. ಮೇಕೆ ಕಣ, ಕುರಿ ಎಲ್ಲ ಮೇಕೆದಾಟ ಅಂದ್ರೆ ಅಂತಪ್ಪ ಕೋತಿ ದಾಟ ಅಂತ ಹೇಳಬೇಕಿತ್ತು. ಕೋತಿಗಳವಿಲ್ಲ ಸ್ವಲ್ಪ. ಬೆಟ್ಟ ಇಳಿಯೋಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹಂಗೆ ಕನಕಪುರಕ್ಕೆ ಹೋಗೋ ರೂಟಲ್ಲಿ ಒಂದು ಹೋಟ್ಲಿಗೆ ಹಾಕೊಂಡು ಊಟ ಮಾಡಿಬಿಟ್ಟು ಹೊರಟ್ವಿ. ಮಗ ಕನಕಪುರದಲ್ಲಿರೋ ಚುಂಚಿ ಫಾಲ್ಸಿಗೆ ಬಂದಿದ್ದೀವಿ. ಇವಾಗ ಒಳಗೆ ನುಸ್ಲಕ್ಕ ಬಂದ್ವಿ. ಇಲ್ಲಿ ಏನು ಫಾಲ್ಸ್ ಇದೆ ಅಂತ ಗೊತ್ತಿಲ್ಲ, ಸೌಂಡೇ ಗೊತ್ತಿಲ್ಲ ಇನ್ನ. ಇದ ಫಾಲ್ಸು ಅದೇ ಕಣ, ಮಾಂಸಿದೆ ಮರ ನೀರಿದ್ದಂಗೆ. ಯಾವ ತೊಟ್ಟಿ ಕಣ ಇದು, ಫಾಲ್ಸ್ ಅಲ್ಲ. ಅಪ್ಪ ಇಂಟರ್ನೆಟ್ ಅಲ್ಲಿ ತೋರ್ಸತ್ಕು ಎಕ್ಸ್ಪೀರಿಯನ್ಸ್ ಮಾಡತ್ಕು ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ಇದಕ್ಕಿನ್ನ ನೀರು ಬೇಕಲ್ಲ ನಿಂಗೆ ಈ ಜೋಡಿ ಹಾಕ್ಲಿ. ಎಷ್ಟು ಪ್ಯೂರ್ ವಾಟರ್. ಓ ಅದೇ ನಾವು ಡಿಸ್ಕಸ್ ಮಾಡಿದ್ವಲ್ಲ ಅಲ್ಲಿ ಊರಿಂದ ಬಿಟ್ಟವ್ರೆ ಅಂತ, ಅದಿದೆ ಇರಬೇಕು. ಮೇಕೆದಾಟು ತೆಗೆದ್ಬಿಟ್ಟು ಮೇಕೆದಾಟಲ್ಲ ಇದು. ಮೇಕೆಗಳು ನೋಡಿಲಿ ತೆಗೆದು ಗಾಡಿಗೆ ಹಾಕೋಣ. ಎತ್ತರ ಭಾನುವಾರ ನಾನ್ ವೆಜ್. ನಿನ್ ಕೈ ಚರ್ಮ ಸೊಲಿಸ್ತಿದ್ದೆ ನಾನು. ಮಟನ್ ಇವಳ ಕೈ ಮಟನ್ ಓಡಿಸ್ತಿದ್ದೆ, ನಾನು ತಿಂತಿದ್ದೆ ಮಟನ್. ಮಟನ್ ಕಲಬೆರಕೆ ಅಂತಾರೆ ನಡೀತಾ ಇತ್ತಲ್ಲ ಇವಾಗ. ನಾಯಿದ್ ಮಾಂಸ ಇವನೇ ಕಟ್ ಮಾಡೋ ದಿನ ಮೆಜೆಸ್ಟಿಕಲ್ ಇವನೇ ಕಟ್ ಮಾಡೋದು. ಇವನೇ ಸ್ಟಾರ್ಟ್ ಮಾಡಿದ್ದು. ಕೇಳತ್ತ ಕ್ರಿಸ್ತಶಕ ಅವಾಗ್ಲೇನೆ ನಮ್ಮ ಇವ್ರು ಹೇಳಕ್ ಜಗ್ಗೇಶ್ ಅಣ್ಣ ಹೇಳಿದ್ರು ಬೋಬಾ ಬಿರಿಯಾನಿ ಕಾನ್ಸೆಂಟ್. ಇವಾಗ ಜನಗಳು ಇವಾಗ ಅರ್ಥ ಆಯ್ತು ಆ ಫಿಲಮ್ ಮಹತ್ವ. ಅದರಿಂದ ಅವರು ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದು. ಮಗ ಈ ಕನಕಪುರದ ತುಂಬ ಬಂಡೆಗಳೇನೇ ಇದ್ದಾವೆ. ಈ ಚುಂಚಿ ಫಾಲ್ಸ್ಗೆ ಅಂತ ಬಂದಿದ್ದೀವಿ. ನೋಡಿ ಮಗ ಯಾವ ಥರ ಇದೆ ಅಂತ. ಹೊಡೆದೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನೀರಿಲ್ಲ, ಮಳೆ ಏನೋ ಜೋರಾಗಿ ಬಂದಿದೆ. ನೀರು ಸಿಕ್ಕಾಪಟ್ಟೆ ಇರುತ್ತೆ ಅಂತ ಅನ್ಕೊಂಬಂದ್ರೆ ನೀರು ಸಿಕ್ಕಾಪಟ್ಟೆ ಕಮ್ಮಿ ಬರ್ತಾಯಿದೆ. ಹತ್ರ ಹೋಗಿ ತೋರಿಸ್ತೀನಿ ರೀ. ಈ ಫಾಲ್ಸಿಗೆ ಹೋಗಕ್ಕೆ ಒಂದು ಒಳ್ಳೆ ಟ್ರಕ್ ಮಾಡ್ತಿದ್ದೀವಪ್ಪ. ಈಗ ಯಾವ ಫಾಲ್ಸ್ಗೆ ಹೋಗೋಕ್ಕೂ ಇಷ್ಟೊಂದು ಟ್ರಕ್ ಮಾಡಿಲ್ಲ ನಾವು. ಬಾಂಬ್ಸ್ ಇಲ್ಲಿ ಬರೀ ನೀರಿಗಿಂತ ಬಂಡೆನೇ ಜಾಸ್ತಿ ಅವಲ್ಲೋ. ಶಿಷ್ಯ ಮೇಕೆಗಳು ಇಲ್ಲೇ ದಾಟ್ಸ್ಬಿಡಂಬ ಇದೆ. ಮೇಕೆದಾಟಾಗಿ ಹೋಗ್ಬಿಡ್ತದೆ. ಮೇಕೆದಾಟಿಗೆ ಹೋಗಂಗೆ ಇರಲ್ಲ ನಾವು. ಚುಂಚಿ ಫಾಲ್ಸ್ನ ಮೇಕೆದಾಟ್ ಇನ್ನೊಂದು ಮೇಕೆದಾಟ್ ಮಾಡೋಣ ನಾವು. ಅಲ್ಲ ನಾವು ಹಿಂಗೆ ಸರ್ಕಸ್ ಮಾಡ್ತಾವ ಹೋಗ್ಬಿಟ್ಟು. ಅವ್ರು ಹುಡುಗಿಗೋಸ್ಕರ ಏನೇನ ಮಾಡ್ತಾರಪ್ಪ. ಹುಡುಗಿಯರು ನೋಡ್ಲಿ ಅಂತ ಅವ್ರು ನೋಡಲ್ಲ ಬೀಳಲ್ಲ. ಅವು ಈ ಪ್ಲೇಸ್ಗೆ ನೀವು ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು. ಇಲ್ಲಿಂದ ನೋಡೋದು ನಿಮ್ಗೆ ಅಷ್ಟು ಗೊತ್ತಾಗಲ್ಲ. ಈ ಪ್ಲೇಸ್ ಮಾತ್ರ ಒಂಥರ ಭಯಂಕರ ಇದೆ, ಒಂಥರ ಪಾತಾಳ ಇದ್ದಂಗಿದೆ. ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗೋದು. ಇಲ್ಲಿ ಜಾಸ್ತಿ ನೀರು ಬರ್ತಾ ಇಲ್ಲ, ನೀರು ಬಂದರೆ ಇಲ್ಲಿಗೆಲ್ಲ ತುಂಬುತ್ತಂತೆ. ಏನೋ ಪಾಸ್ಗಳು ಇವೆಲ್ಲಲ್ಲಿ. ಓಡ್ರ ಅಖಿಲ ಬರ್ತಾವನೆ. ಇವಾಗ ನಾವು ಹೋಗ್ತಿರೋ ಪ್ಲೇಸು ಫಾಲ್ಸ್ನ ಹತ್ರದಿಂದ ನೋಡೋದಕ್ಕೆ ಸಿಕ್ಕಾಪಟ್ಟೆ ಡೀಪಿಗೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಟ್ರಕ್ ಮಾಡ್ಕೊಂಡು ಯಾರು ಕಷ್ಟಪಟ್ಬಿಟ್ಟು ರಿಸ್ಕ್ ತಗೊಂಡು ಬರೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲೋ ಒಂದು ಫ್ಯೂ ಮೆಂಬರ್ಸ್ 5-6 ಜನ ಅಷ್ಟೇ ನಾವು ನೋಡಿದ್ದು. ಬಟ್ ಆದರೆ ನಾವು ಬಂದಿದ್ದೀವಿ, ನೋಡಲೇಬೇಕು ಅಂತ ಈ ದೃಶ್ಯನ ನೋಡೋದಕ್ಕೆ ಹತ್ರದಿಂದ ನೋಡೋದಕ್ಕೆ ಬಂದ್ವಿ. ಇನ್ನೂ ಹತ್ರ ಹೋಗ್ತೀವಿ ರೀ. ಒಟ್ನಲ್ಲಿ ನೋಡಿ ಈ ಪ್ಲೇಸ್ ಹೆಂಗಿದೆ ಅಂತ. ಬಂಡೆ ತುಂಬಿಕೊಂಡು ಅವನ ಅಜ್ಜಿ ಒಂಥರ ಭಯಂಕರವಾಗಿದೆ ಗುರು. ಅಂತೂ ಫಾಲ್ಸ್ನ ಹತ್ರದಿಂದ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೆಲ್ಲ ಮೇಲಿಂದ ನೋಡ್ಕೊಂಡು ಹೊರಟೋಯ್ತಿದ್ರು. ನಾವು ಹತ್ರದಿಂದನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ಕೊಂಡು ಇಳ್ಕೊಂಡು ಎಲ್ಲಿವರೆಗೂ ಬಂದು ಒಳ್ಳೆ ನೋಟನ ಕಣ್ತುಂಬ್ಕೊಂಡ್ವಿ. ನಾವೇನೋ ಚುಂಚಿ ಫಾಲ್ಸ್ ಏನು ಇರಲ್ಲ ಅನ್ಕೊಂಡು ಬಂದಿದ್ವಿ. ಇದು ನೋಡ್ರೆ ದೊಡ್ಡ ಹಳ್ಳ ಗುರು. ನೋಡಿ ಹೆಂಗಿದೆ ಅಂತ. ನಾನು ಎಡ್ಜಲ್ಲಿ ಕೂತ್ಕೊಂಡಿದ್ದೀನಿ. ಸೈಕಾಗಿದೆ ಮಾತ್ರ ಫಾಲ್ಸು. ಮೇಲ್ಗಡೆ ನೋಡಕ್ಕೆ ಚಿಕ್ಕದಾಗಿ ಕಾಣ್ತದೆ, ಕೆಳಗಡೆ ಬಂದ್ರೆ ಗೊತ್ತಾಗೋದು. ಎಂತ ದೊಡ್ಡ ಹಳ್ಳ ಗುರು ಇದು. ಬರ್ರಿ ಆಯ್ತು, ಇನ್ನೇನು ಅಷ್ಟೇ. ಎಷ್ಟಾಗುಸ್ಕತ್ತೀರಾ ಫೋಟೋಸು? ಬಾರಲ್ಲಿ ಬಾರ ಸಾಕು. ಯಾಕೋ ನೋಡ್ತಾನೆ ಕಳ್ಳನ್ ಮಗ್ರೆ. ಲೇ ಮುಸ್ತಫಾ ಬಾರ, ಎಷ್ಟೊತ್ತಾಯ್ತು ಆಗಲೇ 5 ಗಂಟೆ ಟೈಮು. ಬಾರೆ ಎಷ್ಟಾಗಸ್ಕೊಂತೀವಿ? 5 ನಿಮಿಷ ಅರ್ಧ ಗಂಟೆ ಆಯ್ತು ಅವಾಗಿಂದ. ಎತ್ತೋದ್ರೆ ಹಂಗೆ ಫಾಲ್ಸ್ ಒಳಗೆ ಬಿದ್ದೋಗ್ಬಿಡ್ಬೇಕು. ನಾನು ಹೋಗ್ತೀನಿ, ನೀವಿಬ್ರು ಇಲ್ಲೇ ಇರ್ರಿ. ಮೇಕೆದಾಟು ಸಂಗಮಕ್ಕೆ ಹೋಗುವಂತ ದಾರಿಗೆ ಬಂದಿದ್ದೀನಿ. ಬಿಡ್ತಾ ಇಲ್ಲ ಇಲ್ಲಿ ಫ್ಲಡ್ಸ್ ಇಂದ. ಮಗ ಇಲ್ಲಿ ಮೇಕೆದಾಟು ಸಂಗಮದ ಹತ್ರ ಬಂದಿದೀವಿ. ಒಳಗಡೆನೆ ಬಿಡ್ತಾ ಇಲ್ಲ. ಬ್ಯಾನರ್ ತೋರ್ಸೊಂದ್ಸಲ. ತೋರಿಸಿಲ್ಲ ಅಲ್ಲಿ. ಏನೋ DC ಆರ್ಡರ್ ಆಗಿದೆಯಂತೆ. 2 ದಿನದಿಂದ ಬಿಡ್ತಾ ಇಲ್ವಂತೆ. ಏನಕ್ಕೆ ಅಂದ್ರೆ ಕಾವೇರಿ ನದಿದು ಜಾಸ್ತಿ ಆಗಿದೆ ಅಂತ. ಏನೋ ಪ್ರವಾಹ ಜಾಸ್ತಿ. 5 ಕಿಲೋಮೀಟರ್ ಚುಂಚಿ ಫಾಲ್ಸ್ ನೀರೇ ಇಲ್ಲ. ನೀರು ಕಿತ್ಕೊಂಡು ಹರಿತದೆ ಅಂತಾರೆ. ಇಲ್ಲಿ ಬಿಡ್ತಾರೆ. ಹೆಂಗ್ ಬಿಡ್ತಾರೆ ಅಂದ್ರೆ ಹೇಳಮ್ಮ ಮುಂದಕ್ಕೆ. ಯಾಕೆ ಗೊತ್ತಿಲ್ಲ ಹೇಳಕ್ಕೆ. ಲೋಕಲ್ಸ್ ಇರ್ಬೇಕಂತೆ. ಒಳಗಡೆ ಗೇಟ್ ಒಳಗಡೆ ಊರಿದೆಯಂತೆ. ಆ ಊರಿಗೆ ಮಾತ್ರ ಬಿಡ್ತಾರಂತೆ. ಲೋಕಲ್ಸ್ ಇರೋ ಮಾತ್ರ. ಲೋಕಲ್ಸ್ ಅಂತ ಲೋಕಲ್ಸ್ ಮಾತ್ರ ಮೇಕೆದಾಟ್ಕೋಬೋದಾ? ಮತ್ತೆ ಹೋಗ್ಬೋದು.
ಟೂ ವೀಲರ್ಸ್ ಎಲ್ಲ ಬಿಡ್ತಾರ ಕಣ, ಟೂ ವೀಲರ್ಸ್ ಬಿಡ್ತಾರೆ. ಕಾರುಗಳು ನೋಡಿ ಎಲ್ಲ ಬಂದಿದ್ದಾರೆ ಟೂರಿಸ್ಟ್ಗಳು, ಯಾರನ್ನೂ ಬಿಡ್ತಾ ಇಲ್ಲ. ಸೊ ಇವಾಗ ನಿರಾಶೆಯಿಂದ ನೋಡ್ತೀವಿ ಒಂದು ನಿಮಿಷ, ಎಲ್ಲ ಸ್ವಲ್ಪ ಡಿಸ್ಕಷನ್ ಆಗ್ತಿದೆ ಮ್ಯಾಟ್ರು. ಅಲ್ಲಿ ಇನ್ನೇನಿರುತ್ತೆ, ಅಲ್ಲಿ ಇನ್ನೇನಿರುತ್ತೆ, ಅಲ್ಲಿ ನೀರು ಹಿಂಗೆ ಆರಿರೋದಂತೆ ಅಲ್ಲಿ ಮೇಕೆ. ಅಲ್ಲ ಮಗ, ಇಲ್ಲಿ ಚುಂಚಿ ಫಾಲ್ಸ್ ಎಲ್ಲ ನೀರಿಲ್ಲ, ಅಲ್ಲಿ ಏನು ನೀರು ಅಂತ ಗೊತ್ತಾಯ್ತಿಲ್ಲ ನನಗೆ. DC ಆರ್ಡರ್ ಅಂತೆಲ್ಲ ಹೇಳ್ತಾರೆ, ಏನೋ DC ಆರ್ಡರ್ ಅಫಿಷಿಯಲ್ ಆರ್ಡರ್ ಅಂತ ಎಲ್ಲ ಹೇಳ್ತವ್ರೆ. ಏನು ಮಾಡೋಕ್ಕಾಗುತ್ತೆ, DC ಆರ್ಡರ್ ಅದು ಇದು ಅಂತ ಹೇಳ್ತಾವನೆ, ಬಿಡೋಕ್ಕಾಗೋದಿಲ್ಲ ಅಂತ. ಬರ್ತಾ ಇದಾರಲ್ಲ ಅವರೆಲ್ಲ ಲೋಕಲ್ ಕಣಲ್ಲಿ ಬಾರಲ್ಲಿ ಅಲ್ಲಿ ಬಿಡ್ತಾ ಇರಲಿಲ್ಲ ಆ್ಯಕ್ಚುಲಿ ಇವರು. ಅಲ್ಲಿ ಯಾರೋ ಸ್ವಲ್ಪ ರೋಲ್ ಕಾಲ್ ಕೊಟ್ಟರು ಅಂತ ಕಾಣಿಸುತ್ತೆ, ಒಂದು ಬಸ್ನ ಬಿಟ್ಟರು, ಅದಕ್ಕೆ ನಮ್ಮನ್ನು ಬಿಟ್ಟರು. ಅವ್ರು ಕೈ ಬಿಸಿ ಮಾಡಿದ್ವಿ, ಅದಕ್ಕೆ ಬಿಟ್ಟರು. ಯಪ್ಪ ನೋಡಿ ಹೆಂಗೆ ಬರ್ತಿದೆ ನೀರು, ದಡದವ್ರಿಗೂ ನೀರು ಬರ್ತಾ ಇದೆ. ನಾವೇನು ಇಲ್ಲಿ ಜೋಡಿಯೋಣ ಅಂತ ಬಂದರೆ ನೋಡಿದ್ರೆ ಈ ಥರ ಇದೆ ಸಿಚುವೇಶನ್, ಫುಲ್ಲು ಫ್ಲಡ್ ಸಿಚುವೇಶನ್. ಇಲ್ಲಿಂದ ಇನ್ನೂ 5 ಕಿಲೋಮೀಟರ್ ಅಂತ ಮೇಕೆದಾಟು. ಮತ್ತು ಮೇಕೆದಾಟಿಗೆ ಬಂದೇ ನಾವು, ಮೇಕೆದಾಟಿಗಿನ್ನ ಬಂದೇ ಇಲ್ಲ, ಸಂಗಮ ಇದು, ಹಾಂ ಇದು ಸಂಗಮ ಇದು. ಇಲ್ಲಿಂದ ಹೆಂಗೆ ಹೋಗ್ತೀಯ ಮೇಕೆದಾಟು? ಹೋಗಕ್ಕಾಗಲ್ವಂತೆ. ಯವ್ವ ಏನು ನೀರ ಶಿಷ್ಯ, ಈ ಜೋಡಿತೇನ ಶಿಷ್ಯ, ಈ ಜೋಡಿಯಾಕಂತ ಡೈಲಿ ಪ್ರತಿ ಸಲ ಬಂದ ನೋಡ್ತಾರೆ. ಶಿಷ್ಯಂಗೆ ನೀರು ಫೋರ್ಸ್ ಇಲ್ವಂತೆ, ನೀರು ಫೋರ್ಸ್ ಇಲ್ವಂತೆ. ಯಾವ ರೇಂಜಿಗಿದೆ ಅಂದರೆ ಫೋರ್ಸು ಸೀದಾ ಮೇಕೆದಾಟಿಗೆ ಕರ್ಕೊಂಡು ಹೋಗೋದು ಇಲ್ಲಿ ಬಿದ್ದರೆ. ನಾವು ಬಂದಿರೋದು ಸಂಗಮಕ್ಕೆ, ಇಲ್ಲಿಂದ 5 ಕಿಲೋಮೀಟ್ರ್ ಬರ್ರಿ, ಇನ್ನೇನು ಇಲ್ಲಿಂದ 5 ಕಿಲೋಮೀಟ್ರು ಹೋಗ್ಬೇಕಂತೆ ಮೇಕೆದಾಟಿಗೆ. ಇವಾಗ ಎಲ್ಲ ಕ್ಲೋಸ್ ಆಗಿದೆ ನೋಡಿ, ಇಲ್ಲಿ ದಡದವರೆಗೂ ಬಂದು ಕುಡಿತಾ ಇದೆ ನೀರು, ಡ್ಯಾಮಿಂದ ಬಿಟ್ಟಿರೋದು ನೋಡಿ. ಇಲ್ಲೆಲ್ಲ ಕಾಶನ್ ಹಾಕ್ಬಿಟ್ಟಿದ್ದಾರೆ, ಅಪ್ಪಾಯ ಹೋಗಬೇಡಿ ಅದು ಇದು ಅಂತ. ಬಟ್ ಆದರೂ ಹೋಗಿದ್ದೀವಿ. ಸೊ ಇನ್ನೇನು ಬಿಡಲ್ಲ ಅಂದರು, ಆದರೂ ಬಿಡಲೇಬೇಕಲ್ವ, ಏನಾದ್ರು ಅದು ಇದು ಕಿತಾಪತಿಗಳು ಮಾಡ್ಕೊಂಡು ಬಂದೇ ಬರ್ತೀವಿ. ಸೊ ಬಂದ್ವಿ, ಇಲ್ಲಿವರೆಗೂ ನೋಡಿದ್ವಿ ಸಂಗಮನ, ಮುಂದಕ್ಕೆ ಹೋಗೋಕೆ ಆಗ್ತಿಲ್ಲ, ಫುಲ್ಲು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಮೇಕೆದಾಟಿಗೆ ಹೋಗೋ ರಸ್ತೆನ. ಸೊ ಇವಾಗ ಅಷ್ಟೇ ಮನೆಗೆ ಹೋಗ್ತಾಯಿದ್ದೀವಿ ನೋಡಿಕೊಂಡು ಸಂಗಮನ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಬಾ.